ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರಿದ್ದಾರೆ. ಸರ್, ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ ಬಿಗ್ ಡೇ ಅಂತ ಹೇಳ್ತಿದ್ದಾರೆ ಸರ್. ಅವರ ಕನಸು ಈಡೇರುತ್ತಾ? ಯಾರು ಹೇಳ್ತಾ ಇರೋದು ಅದನ್ನ? ನೀವು ಕೂಡ ಅವರು ಸಿಎಂ ಆಗಬೇಕು ಅಂತ ಬಹಳಷ್ಟೊಂದು ಬೇಡಿಕೆಯನ್ನು ಇಟ್ಟಿದ್ರಿ. ಅಲ್ಲ, ನಮ್ಮ ಬೇಡಿಕೆ ಸಿದ್ದರಾಮಯ್ಯನವ್ರ ನಂತರ ಅವರೇ ಸಿಎಂ ಆಗಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇವತ್ತಿಗೂ ಇದೆ, ನಾಳೆಗೂ ಇರ್ತದೆ, ಯಾವಾಗಲೂ ಇರ್ತದೆ. ಆದರೆ ಸಿದ್ದರಾಮಯ್ಯನವ್ರ ಬಗ್ಗೆ ತೀರ್ಮಾನ, ನಾಯಕತ್ವದ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಹೈಕಮಾಂಡ್. ಅದು ಬಹುಶಃ ಇವತ್ತು ಅವರು ಯಾತಕ್ಕೋಸ್ಕರ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಹಲವಾರು ವಿಚಾರಗಳಿದ್ದಾವೆ. ರಾಜ್ಯಸಭಾ ವಿಚಾರ ಇದೆ, ವಿಧಾನ ಪರಿಷತ್ ಸದಸ್ಯರ ವಿಚಾರ ಇದೆ, ಆಮೇಲೆ ಈ ಮಂತ್ರಿಮಂಡಲ ಎಕ್ಸ್ಪಾನ್ಷನ್ ವಿಚಾರ ಇದೆ. ಇವೆಲ್ಲ ಇರೋದ್ರಿಂದ ಹೈಕಮಾಂಡ್ ಯಾತಕ್ಕೋಸ್ಕರ ಕರೆದಿದ್ದಾರೆ ಅಂತಕ್ಕಂಥ ಕುತೂಹಲ ನಮಗೂ ಕೂಡ ಇದೆ. ಬಟ್ ಇನ್ನೂ ಕೂಡ ಅದು ಯಾರು ಯಾವತ್ತಕ್ಕೋಸ್ಕರ ಕರೆದಿದ್ದಾರೆ ಅಂತ ಇನ್ನು ಅದು ಯಾರು ಸ್ಪಷ್ಟಪಡಿಸಿಲ್ಲ ಇನ್ನ ನಮ್ಮ ಹೈಕಮಾಂಡ್. ಬಹುಶಃ ಒಂದು ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗ್ತದೆ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿದೀವಿ. ಸರ್, ಮೊದಲೆಲ್ಲ ನೀವು ಕೂಡ ಹೇಳ್ತಾ ಇದ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡಬೇಕು, ಅವರು ಪಕ್ಷವನ್ನ ಕಟ್ಟಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿದ್ರು, ಅವ್ರ ನೇತೃತ್ವದಲ್ಲಿ ಸರ್ಕಾರ ಬಂದಿದೆ, ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಗಟ್ಟಿಯಾಗಿ ಕೇಳ್ತಾ ಇದ್ರಿ. ಈ ನಡುವೆ ಯಾಕೋ ತಾವೆಲ್ಲನೂ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದೀರಿ ಸರ್? ಈಗಲೂ ಗಟ್ಟಿಯಾಗಿ ಕೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವ್ರನ್ನೇನಾದ್ರೂ ಹೈಕಮಾಂಡ್ ಬದಲಾವಣೆ ಮಾಡ್ತದೆ ಅಂತ ಇದ್ರೆ ಅದು ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ ಅವರು ಕೊಡ್ಲಿ ಅಂತಕ್ಕಂಥ ಒತ್ತಾಯ. ಆದ್ರೆ ನೀವು ಮಾಡಿ ಈಗಲೇ ಮಾಡಿ ಅಂತಕ್ಕಂಥ ಒತ್ತಾಯ ನಮ್ಗೇನಿಲ್ಲ. ನೆಕ್ಸ್ಟ್ ಈಗ ಸಿದ್ದರಾಮಯ್ಯನವ್ರ ನಂತರ ನಮ್ಮ ಪಕ್ಷದಲ್ಲಿ ಈಗ ಸದ್ಯಕ್ಕೆ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಡಿ.ಕೆ. ಶಿವಕುಮಾರ್. ಅವ್ರಿಗೊಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನಾನು ಒಬ್ಬ ಜಿಲ್ಲೆಯ ಶಾಸಕನಾಗಿ, ಅವ್ರ ಜಿಲ್ಲೆಯ ಶಾಸಕನಾಗಿ ನನ್ನ ಅಭಿಪ್ರಾಯ ಕೂಡ ಇದೆ. ಆದ್ರೆ ಇದು ಯಾತಕ್ಕೆ ಕರೆದಿದ್ದಾರೆ, ಇದು ನಾಯಕತ್ವದ ವಿಚಾರನ ಏನು ಅಂತಕ್ಕಂಥ ಗೊಂದಲ ಇನ್ನೂ ಕೂಡ ಇದೆ. ಅದರಿಂದ ಅವ್ರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್. ನಿಮ್ಗೆ 2 ದಿವಸದಲ್ಲಿ ನೀವೇ ನಮ್ಗಿನ್ ಮುಂಚೆನೆ ಸುದ್ದಿ ಬಿತ್ತಾರ ಮಾಡ್ಬಿಡ್ತಾರೆ ನಿಮ್ಮ ಟಿವಿಗಳಲ್ಲಿ. ನಿಮಗೂ ಇನ್ಸೈಡ್ ಗೊತ್ತಿರುತ್ತಲ್ಲ ಸರ್, ದೆಹಲಿಯ ಮಟ್ಟದಲ್ಲಿ ನಿಮ್ಗೆ ಆದಂತ ಸೋರ್ಸ್ ಇರುತ್ತೆ, ಏನೇನು ನಡೀತಾ ಇರ್ತಾರೆ ಅಂತ ನೀವು ಕೂಡ ಎಲ್ಲ ಮಾಹಿತಿನ ಕಲೆ ಹಾಕಿರ್ತೀರಿ. ಇಲ್ಲ, ಹೈಕಮಾಂಡ್ ಈ ವಿಚಾರವಾಗಿ ಯಾರಿಗೂ ಕೂಡ ಗುಟ್ಟು ಬಿಟ್ಕೊಟ್ಟಿಲ್ಲ. ಈಗ ಸಿಎಂ ಅವ್ರಿಗೂ ಬಹುಶಃ ಗೊತ್ತಿಲ್ಲ ನಾನು ಯಾಕೆ ಕರೆದವ್ರೆ ಅಂತ ಹೇಳಿ, ಡಿ.ಸಿ.ಎಂ ಅವ್ರಿಗೂ ಗೊತ್ತಿಲ್ಲ ಯಾಕೆ ಕರೆದವ್ರೆ ಅಂತ ಹೇಳಿ. ಬಹುಶಃ ಏನೋ ಒಂದು ನಮ್ಮ 28 ಚುನಾವಣೆಗೆ ಸಜ್ಜಾಗಬೇಕಲ್ಲ ನಾವು, ಆ ಚುನಾವಣೆಗೆ ಸಜ್ಜು ಮಾಡ್ಲಿಕ್ಕೆ ಇಬ್ಬರನ್ನು ಕೂಡ ಸಜ್ಜು ಮಾಡ್ಲಿಕ್ಕೆ ಕರೆದಿದ್ದಾರೆ ಅಂತಕ್ಕಂಥದ್ದನ್ನ ಅನ್ಕೊಂಡಿದೀವಿ ನಾವು. ಅಂದ್ರೆ ಈಗ ಸಿಎಂನ ಇಳಿಸಿ ಅಂತ ನೀವು ಒತ್ತಾಯ ಮಾಡೋದಿಲ್ಲ? ನಾಯಕತ್ವದ ತೀರ್ಮಾನ ನಾನ್ ಮಾಡ್ಲಿಕ್ಕಾಗಲ್ಲ. ನಾನು ಐ ಆಮ್ ಎ ಟು ಯಂಗ್ ಇನ್ ದಿ ಕಾಂಗ್ರೆಸ್ ಪಾರ್ಟಿ. ನಾನು ಅದನ್ನ ಹೇಳಲಿಕ್ಕೆ ಇಳಿಸಿ ಅವ್ರನ್ನ ಏರಿಸಿ ಅವ್ರು ಕೂಡಿಸಿ ಅಂತಲ್ಲ. ನೀವು ಇದಕ್ಕೆ ನಾಯಕತ್ವದ ವಿಚಾರಕ್ಕೆ ಒಂದು ಅಂತಿಮವಾದಂತ ತೆರೆಯನ್ನ ಎಳೆರಿ ಅಂತೇಳಿ ಪಕ್ಷದ ಹಿತದೃಷ್ಟಿಯಿಂದ ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಕಾರ್ಯಕರ್ತರ ಅಭಿಪ್ರಾಯವನ್ನ ಹೈಕಮಾಂಡ್ಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್, ಸಿದ್ದರಾಮಯ್ಯನವ್ರ ಜೊತೆ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಕೆ.ಜೆ. ಜಾರ್ಜ್ ಸೇರಿದಂತೆ ಘಟಾನುಘಟಿಗಳು ಹೋಗಿದ್ದಾರೆ. ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡೋದಕ್ಕೆ ಇವರೆಲ್ಲ ಹೋಗಿದ್ದಾರೆ ಅನ್ನೋದು ಮಾಹಿತಿ ಸರ್. ನಿಮ್ಗೆ ಯಾರು ಮಾಹಿತಿ ಕೊಟ್ಟವ್ರೆ ಅಂತ ನನಗಂತೂ ಗೊತ್ತಿಲ್ಲ. ಆಮೇಲೆ ದೆಹಲಿಗೆ ಹೋದಾಗೆಲ್ಲ ಇವರೆಲ್ಲ ಒಟ್ಟಿಗೆ ಹೋಗ್ತಕ್ಕಂಥದ್ದು ಸಹಜ. ಸಿದ್ದರಾಮಯ್ಯನವರು ಯಾವಾಗ ದೆಹಲಿಗೆ ಹೋಗ್ತಾರೆ ಅವಾಗೆಲ್ಲ ಇವರೆಲ್ಲ ಒಟ್ಟಿಗೆ ಹೋಗಿರ್ತಕ್ಕಂಥದ್ದು. ಅದೇ ರೀತಿ ಈಗಲೂ ಕೂಡ ಒಟ್ಟಿಗೆ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ವಿ ನಾವು. ಬಟ್ ಏನು ಹೈಕಮಾಂಡ್ ಏನು ಅಷ್ಟೊಂದು ದುರ್ಬಲ ಅಲ್ಲ. ಹೈಕಮಾಂಡ್ ಹತ್ರ ಮಾಹಿತಿ ಇದೆ. ನಾವ್ ಹೇಳೋದ್ ಕೇಳಕ್ಕೆ, ಇನ್ನೊಬ್ರು ಹೇಳೋದ್ ಕೇಳಕ್ಕೆ ಅಷ್ಟು ಹೈಕಮಾಂಡ್ ವೀಕ್ ಏನಿಲ್ಲ. ಹೈಕಮಾಂಡ್ ಸೂಕ್ತ ತೀರ್ಮಾನ ತೆಗೆದುಕೊಂತದೆ. 2.5 ವರ್ಷಕ್ಕೆ ಒಪ್ಪಂದ ಆಗಿತ್ತು ಅಂತ ಹಿಂದೆ ಕೂಡ ಹೇಳ್ಕೊಂಡು ಬರ್ತಾ ಇದ್ರು, ನಿಮ್ಮ ನಾಯಕರೆಲ್ಲ ಹೇಳ್ಕೊಂಡೇ ಬರ್ತಾ ಇದ್ರು. ಈಗಲೂ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ 2028ಕ್ಕೆ ಕ್ಲೈಮ್ ಮಾಡಿದವರು ತುಂಬಾ ಜನ ಇದ್ದಾರೆ. ಪರಮೇಶ್ವರ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಇನ್ನೊಂದಷ್ಟು ನಾಯಕರು ಕೂಡ ಈಗಲಿಂದಾನೇ ಕ್ಲೈಮ್ ಮಾಡ್ತಾ ಇದ್ದಾರೆ ಸರ್. ಅದೇ ಕಾಂಗ್ರೆಸ್ಸಿನ ಶಕ್ತಿ. ಅನೇಕ ಜನ ಮುಖ್ಯಮಂತ್ರಿಗಳ ಅಭ್ಯರ್ಥಿ ಇರ್ತಕ್ಕಂಥದ್ದೇ ಕಾಂಗ್ರೆಸ್ಗೆ ಶಕ್ತಿ. ಆದ್ರೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯ ನಂತರ ಯಾರು? ಡಿ.ಕೆ. ಶಿವಕುಮಾರ್ ಅವರೇ. ಡಿ.ಕೆ. ಶಿವಕುಮಾರ್ ಅವ್ರ ಕೋಟಾ ಮುಗಿದ್ಮೇಲೆ ಅವರೆಲ್ಲ ಕ್ಲೈಮ್ ಮಾಡ್ಬೋದು, ಬಾಕಿ ಅವರೆಲ್ಲ ಕ್ಲೈಮ್ ಮಾಡ್ಬೋದು, ಅದು ಸಿಗ್ಬೋದು. ಅದು ಎಲ್ರಿಗೂ ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಕೂಡ. ಎಲ್ಲಾ ಜನಾಂಗದ ನಾಯಕರಿಗೂ ಕೂಡ ಅವಕಾಶ ಸಿಗಬೇಕು ಅಂತಕ್ಕಂಥದ್ದು. ಆದ್ರೆ ಈಗ ಸದ್ಯಕ್ಕೆ 2ನೇ ಸ್ಥಾನದಲ್ಲಿರೋರು ಯಾರು ರೇಸಲ್ಲಿ? ಡಿ.ಕೆ. ಶಿವಕುಮಾರ್ ಅವರೇ ಅಲ್ವಾ? ಅವ್ರ ತೀರ್ಮಾನ ಆದ್ಮೇಲೆ ಬಾಕಿ ಅವ್ರದೆಲ್ಲ ಆಗ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ 2 ವರ್ಷಕ್ಕಾದ್ರೂ ನನಗೆ ಸಿಎಂ ಸ್ಥಾನ ಕೊಡ್ಲಿ ಅನ್ನೋ ಒಂದು ಕನ್ಸಿಟ್ಕೊಂಡಿದ್ದಾರೆ ಸರ್. ತಾವೇಳೋ ಪ್ರಕಾರ ನೋಡಿದ್ರೆ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನೋ ಒಂದು ತರ ಮಾತಾಡ್ತಿದ್ರಿ. ನೀವ್ ಯಾಕೆ ಅದನ್ನ ಟ್ವಿಸ್ಟ್ ಮಾಡ್ಕೊತೀರಾ? ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ. ಮುಂದುವರಿಯೋದು ಬಿಡೋದು ಬೇರೆಯವ್ರ ಮಾಡೋದು ಅದು ಹೈಕಮಾಂಡ್ ತೀರ್ಮಾನ ಅದು ಮಾಡ್ತದೆ. ಅದನ್ನ ಕಾಯೋಣ ಅಲ್ಲಿವರೆಗೂ ಅದೇನ್ ತೀರ್ಮಾನ ಮಾಡ್ತದೆ ಅಂತ ಹೇಳಿ. ಇನ್ನು 2 ದಿವಸ ಇಷ್ಟು ದಿವಸ ಹತ್ರಕ್ಕೆ ಬಂದ್ಬಿಟ್ಟಿದೀವಿ. ಇನ್ನು 2 ದಿವಸಕ್ಕೆ ಏನ್ ನಮ್ಗೆ ಆತರ? ಕಾಯೋಣ ಏನ್ ಮಾಡ್ತದೆ ಹೈಕಮಾಂಡ್ ಅಂತ. ಸರ್, ಈಗ ಕ್ಯಾಬಿನೆಟ್ ರಿಷಫಲ್ ಆಗಬೇಕು ಅಂತ ಕೂಡ ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ರಿ. ಈಗ ಎಲ್ಲಾ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಹೋಗಿದ್ದಾರೆ, ತಾವು ಮಾತ್ರ ಇಲ್ಲೇ ಇದ್ದೀರಿ. ಇಲ್ಲ ನೋಡ್ರಿ, ಅಲ್ಲೋಗಿ ಡೆಲ್ಲಿನಲ್ಲಿ ಲಾಬಿ ಮಾಡಿ ನಾವು ಮಿನಿಸ್ಟರ್ ಆಗ್ತಕ್ಕಂಥ ಅವಶ್ಯಕತೆ ನಮಗಂತೂ ಇಲ್ಲ. ಅಲ್ಲಿ ಹೈಕಮಾಂಡ್ ಗೊತ್ತಿದೆ ಯಾರನ್ನ ಮಾಡ್ಬೇಕು, ಯಾರನ್ನ ಬಿಡಬೇಕು ಅಂತೇಳಿ ಮಾಹಿತಿ ಇದೆ. ಆಮೇಲೆ ನಾಯಕರುಗಳಿಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯನವ್ರಿಗೆ, ಡಿ.ಕೆ. ಶಿವಕುಮಾರ್ ಅವರವ್ರಿಗೆಲ್ಲ ಯಾರು ಸೀನಿಯರ್ ಇದ್ದಾರೆ, ಯಾರು ಮಾಡಿದ್ರೆ ಪಾರ್ಟಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರ ಅವ್ರಿಗೂ ಕೂಡ ಮಂದಟ್ಟಾಗಿದೆ. ಅದರಿಂದ ಲಾಬಿ ಮಾಡಿ ಮಂತ್ರಿಗಿರಿಗೆ ಇಟ್ಸ್ಕೊಳ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ನೋಡೋಣ ಅವ್ರು ಏನು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಕಾದ್ ನೋಡೋಣ ಅಷ್ಟೇ.